ಫ್ರೈಡ್ ಆನಿಯನ್ಸ್ ನ ಪರ್ಫೆಕ್ಟ್ ಆಗಿ ಹೇಗೆ ಮಾಡಬೇಕು, ಅದ್ರಲ್ಲಿ ಇರ್ತಕ್ಕಂಥ ಟಿಪ್ಸ್ ಟ್ರಿಕ್ಸ್ ಹೆಂಗಿರುತ್ತೆ, ಯಾವೆಲ್ಲ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಫ್ರೈಡ್ ಆನಿಯನ್ ಬರುತ್ತೆ ಅಂತಕ್ಕಂಥದ್ದನ್ನ ನಾನೊಂದು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹೊರಗಡೆಯಿಂದ ನೀವೇನಾದ್ರೂ ಈ ಒಂದು ಫ್ರೈಡ್ ಆನಿಯನ್ಸ್ ತಗೊಂಡ್ಬಂದ್ರೆ 500-550 ರೂಪಾಯಿವರೆಗೂ ಹೋಗುತ್ತೆ ಕೆಜಿ. ಜಸ್ಟ್ ಎಲ್ಲ ನಿಮ್ ಮನೇಲಿ ಇರುತ್ತೆ ಕಣ್ರಿ. ಜಸ್ಟ್ ಆನಿಯನ್ ಮತ್ತೆ ಎಣ್ಣೆ ಇದ್ರೆ ಸಾಕು ಪರ್ಫೆಕ್ಟ್ ಆಗಿರ್ತಕ್ಕಂಥ ಫ್ರೈಡ್ ಆನಿಯನ್ಸ್ ಅಥವಾ ಬರಿಸ್ತಾ ಅಂತ ಕರೀತಾರೆ. ಅದನ್ನ ಮನೇಲೆ ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥ ಪ್ರತಿಯೊಂದನ್ನು ಟಿಪ್ಸ್ ಅಂಡ್ ಟ್ರಿಕ್ಸ್ ಸಮೇತ ನಾನು ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ಇನ್ಯಾವುದೇ ತಡ ಮಾಡಿದಿರ ನೋಡುವ ನಡೀರಿ. ನೋಡಿ, ಈ ಈರುಳ್ಳಿನ ಕಟ್ ಮಾಡ್ಕೋಬೇಕಂದ್ರೆ ಮೊದಲನೇದಾಗಿ ಈ ತರ ಒಂದು ಈರುಳ್ಳಿ ಇರುತ್ತಲ್ಲ, ಇದನ್ನ ನಾವ್ ಹೇಳ್ತೀವಿ ರೂಟ್ ಅಂತ ಕರಿತೀವಿ, ಇದನ್ನ ಶೂಟ್ ಅಂತ ಕರಿತೀವಿ. ಸೊ ಇದನ್ನ ನಾನು ಈ ರೀತಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಇದು ಸಣ್ಣ ಒಂದು ನೈಫ್ ನ ತಗೊಂಡು ಈ ರೀತಿ ಒಳಗಡೆಯಿಂದ ಹಿಂಗ್ ಬ್ರೇಕ್ ಮಾಡ್ಕೊಳ್ತೀನಿ. ಇದು ನನಗೆ ಈಸಿಯೆಸ್ಟ್ ಟೆಕ್ನಿಕ್ ಇದನ್ನ. ಸೊ ನೋಡಿ, ಇದನ್ನ ಕೂಡ ಅಷ್ಟೇ ಈಗ ಅನ್ಕೊಂಡ್ರೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಈ ರೀತಿ ಬಂದ್ಬಿಡುತ್ತೆ. ನೋಡಿ, ಈ ರೀತಿ ತೆಗೆದ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಆನಿಯನ್ ಇಲ್ಲಿ ಬಂದಿದೆ. ಈ ತರದ್ ನೋಡಿ, ಇದನ್ನ ಶೆಫ್ ನೈಫ್ ಅಂತ ಕರಿತೀವಿ, ಇದನ್ನ ಪೇರಿಂಗ್ ನೈಫ್ ಅಂತೀವಿ. ಸೊ ಇದನ್ನ ಕಾರ್ವಿಂಗ್ ಮಾಡೋದಕ್ಕೆ, ಈ ತರ ಚಿಪ್ಪೆ ಗಿಪ್ಪೆ ಸುಲಿಯೋದಕ್ಕೆ ಈ ಪೇರಿಂಗ್ ನೈಫ್ ಯೂಸ್ ಆಗುತ್ತೆ. ಸೊ ಈಗ ಈ ನೈಫ್ ಅಲ್ಲಿ ಈ ನೈಫ್ ಇಂದ ಒಂದು ಕೆಲಸ ಆಗಿದೆ. ಸೊ ಇದನ್ನೇ ನಾನು ಶೆಫ್ ನೈಫ್ ಅಂತ ಕರೀತಾರೆ. 18 ಇಂಚಿಂದ ಒಂದು ಬ್ಯೂಟಿಫುಲ್ ನೈಫ್ ಇದು. ಈರುಳ್ಳಿನ ಯಾವ ರೀತಿ ಕಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ತರ ಆನಿಯನ್ ಇರುತ್ತಲ್ಲ, ಇದನ್ನ ಮೊದಲನೇದಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ, ಆದಷ್ಟು ಕ್ಲಾ ಗ್ರಿಪ್ ಅಂತ ಹೇಳ್ತಿರಲ್ಲ, ಈ ತರ ಕ್ಲಾ ಗ್ರಿಪ್ ಇದನ್ನ ಇಟ್ಬಿಟ್ಟು ಈ ನೈಫ್ ನ ಸ್ವಲ್ಪ ಆಗಡೆ ಅಂದ್ಬಿಟ್ಟು ಒಂದೇ ಸಮ ನೋಡಿ, ಪ್ರತಿಯೊಂದು ಒಂದೇ ಸಮಕ್ಕೆ ಇದು ಕಟ್ ಆಗ್ಬೇಕು. ಈ ರೀತಿ ಇದ್ರೆ ಪರ್ಫೆಕ್ಟ್ ಆಗತ್ತೆ. ಸೊ ನಾನು ಈ ತರ ಕೂಡ ಕಟ್ ಮಾಡ್ಕೋಬಹುದು. ನೋಡಿ, ಈಗ ಇದು ಆಗಿದೆ. ಸೊ ಇದೇ ತರ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಲೈಸರ್ ಇರುತ್ತಲ್ಲ, ಸ್ಲೈಸರ್ ಅಲ್ಲೂ ಸಹ ಇದನ್ನ ಸ್ಲೈಸ್ ಮಾಡಬಹುದು. ಅದು ಸಹ ತುಂಬಾ ಚಂದ ಬರುತ್ತೆ. ನೋಡಿ, ಈ ತರ ಒಂದು ಗ್ರೇಟರ್ ಅಥವಾ ಪೊಟ್ಯಾಟೊ ಸ್ಲೈಸರ್ ಇರುತ್ತಲ್ಲ, ಈ ತರ ಒಂದು ಸ್ಲೈಸರ್ ಅಲ್ಲೂ ಸಹ ನೀವು ಇದನ್ನ ಈ ಆನಿಯನ್ಸ್ ನ ಹಿಂಗ್ ಸ್ಲೈಸ್ ಮಾಡಬಹುದು. ಅದು ಸಹ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡ್ತಿದ್ದೀರಲ್ಲ, ಇದು ಸಹ ಅಷ್ಟೇ ಈವನ್ ಆಗಿ ಈ ತರ ಕಟ್ ಆಗಿದೆ. ಇದು ಕೂಡ ಪರ್ಫೆಕ್ಟ್ ಆಗುತ್ತೆ. ಸೊ ಇದನ್ನ ಮಾಡಿದ ತಕ್ಷಣ ನೀವೇನ್ ಮಾಡ್ಬೇಕಾಗುತ್ತೆ, ಹಿಂಗ್ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಅವಾಗ ಆನಿಯನ್ಸ್ ಎಲ್ಲ ಬಿಡಿ ಬಿಡಿ ಆಗುತ್ತೆ. ಸೊ ಇವಾಗ ಈ ಆನಿಯನ್ಸ್ ನ ಯಾವ ರೀತಿ ಫ್ರೈ ಮಾಡ್ಬೇಕು ಅನ್ನೋದನ್ನ ನೋಡುವ ನಡಿ. ಈ ಆನಿಯನ್ಸ್ ಫ್ರೈ ಮಾಡೋದಕ್ಕೆ ಪ್ರಿಪರೇಷನ್ಸ್ ತುಂಬಾ ಇಂಪಾರ್ಟೆಂಟ್. ದೊಡ್ಡ ಒಂದು ಬಾಣ್ಲಿ, ಎಷ್ಟು ದೊಡ್ಡ ಬಾಣ್ಲಿ ಇದೆ ನಿಮ್ಮ ಹತ್ರ ಅಷ್ಟು ದೊಡ್ಡ ಬಾಣ್ಲಿನ ಯೂಸ್ ಮಾಡ್ಕೊಳ್ಳಿ. ಎಣ್ಣೆ 1 ಕೆಜಿ ಈರುಳ್ಳಿ ತಗೊಂಡ್ರೆ 1 ಲೀಟರ್ ಅಷ್ಟು ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಸಖತ್ ಬಿಸಿ. ಮೊದಲನೇದಾಗಿ ಸ್ನೇಹಿತರೆ, ಎಣ್ಣೆಯ ಪ್ರಮಾಣ ನೀವು ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಸುಮಾರು ನಾನು 1 ಕೆಜಿ ಅಷ್ಟು ಈರುಳ್ಳಿ ತಗೊಂಡಿದ್ದೀನಿ ಅಂತ ಅನ್ಕೊಂಡ್ರೆ ನೀವು 1 ಲೀಟರ್ ಎಣ್ಣೆ ತಗೋಬೇಕಾಗುತ್ತೆ. ಇಷ್ಟೊಂದು ಎಣ್ಣೆನ ಅಂತ ಗಾಬರಿ ಆಗ್ಬೇಡಿ. ಅಷ್ಟು ಎಣ್ಣೆ ಇದ್ರೇನೆ ಆ ಈರುಳ್ಳಿ ಇರ್ತಕ್ಕಂಥದ್ದು ಓಪನ್ ಆಗಿ ಫ್ರೈ ಆಗುತ್ತೆ. ದೆನ್ ಆ ಒಂದು ಆನಿಯನ್ ಅಥವಾ ಈರುಳ್ಳಿ ಇರ್ತಕ್ಕಂಥ ನೀರಿನ ಅಂಶ ಜಲ್ದಿ ಆವಿ ಆಗೋದಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನೂ ಒಂದು ರೂಲ್, ಬೇಸಿಕ್ ರೂಲ್ ನೆನ್ಪಿಟ್ಕೊಳ್ಳಿ. ನೀವು ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಕಮ್ಮಿ ಮಾಡಿದಿರ ಅನ್ಕೊಳ್ಳಿ, ಆ ಆನಿಯನ್ಸ್ ಅಂತಕ್ಕಂಥದ್ದು ಎಣ್ಣೆ ಜಲ್ದಿ ಎಳಿಯುತ್ತೆ, ಜಾಸ್ತಿ ಎಳಿಯುತ್ತೆ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಸೊ 1:1 ರೇಷಿಯೋದಲ್ಲಿ ನೀವು ಆಯಿಲ್ ತಗೋಬೇಕಾಗುತ್ತೆ. ಇದು ನೆನಪಿಡಿ. ಒಂದು ಈ ತರದ್ದು ಒಂದು ಫಿಲ್ಟರ್ ಅಥವಾ ಒಂದು ಜಾಲರಿ ಇದ್ರೆ ಇದನ್ನು ಸಹ ಸ್ಟ್ಯಾಂಡ್ ಬೈ ಇಟ್ಕೊಳ್ಳಿ. ಹಾಗೆ ಶೋಧಿಸ್ಕೊಳ್ಳೋದಕ್ಕೆ ಈ ತರದ್ದು ಲ್ಯಾಡಲ್, ಇದು ಪ್ರಿಪರೇಷನ್ಸ್ ಆಗುತ್ತೆ. ಇವಾಗ ನೋಡಿ, ಎಣ್ಣೆ ಬಿಸಿ ಆಗಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಜಸ್ಟ್ ಒಂದೇ ಒಂದು ಈ ತರ ಒಂದು ಈರುಳ್ಳಿನ ಎಣ್ಣೆಯಲ್ಲಿ ಹಾಕಿ ನೋಡಿ. ಇದು ತಕ್ಷಣಕ್ಕೆ ಹಿಂಗೆ ಮೇಲೆ ಬರಬೇಕು ಅಂತ ಹೇಳಿದ್ರೆ ಎಣ್ಣೆ ಕರೆಕ್ಟ್ ಟೆಂಪರೇಚರ್ ಇದೆ ಅಂದ್ಬಿಟ್ಟು ಅರ್ಥ. ಸೊ ಈಗ ಏನ್ ಮಾಡುವ, ಒಂದು ಹಿಡಿಯನ್ನ ಈ ರೀತಿ ಹಾಕೊಳ್ತೇನೆ. ನೋಡಿ, ಹಾಕಿದ ತಕ್ಷಣ ಈ ಬಬಲ್ಸ್ ಎಲ್ಲ ಮೇಲೆ ಬಂದ್ಬಿಡುತ್ತೆ. ಇದ್ರಲ್ಲಿ ನೋಡ್ಬೋದು ಹಬೆ ತುಂಬಾ ಜಾಸ್ತಿ ಇರುತ್ತೆ, ಅದೇ ಸ್ಟೀಮು. ಇದರಿಂದ ನೀವು ಬಚಾವ್ ಆಗ್ಬೇಕು. ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಹೊಸದಾಗಿ ಯಾರು ಇದನ್ನ ಮಾಡ್ತಾ ಇದ್ದೀರಾ, ಬಿಗಿನರ್ಸ್ ಯಾರಿದ್ದೀರಾ, ಈ ಕಡೆ ಸ್ವಲ್ಪ ಗಮನ ಕೊಡಿ. ನೋಡಿ, ಎಣ್ಣೆ ಈಗ ತುಂಬಾ ಬಿಸಿ ಇದೆ, ಕರೆಕ್ಟ್ ಅಲ್ವಾ? ಬಾಣ್ಲಿಯಲ್ಲಿ ಸಹ ಎಣ್ಣೆ ನೋಡ್ಬೋದು ಅರ್ಧದಷ್ಟು ಇರುತ್ತೆ. ನೀವು ಈಗ ಈ ಒಂದು ಈರುಳ್ಳಿನ ಹಾಕಿದ ತಕ್ಷಣ ಅದರಲ್ಲಿ ಸ್ಟೀಮ್ ಜನರೇಟ್ ಆಗುತ್ತೆ. ಹಾಕಿದ ತಕ್ಷಣ ಹಬೆ ಮೇಲ್ಗಡೆ ಹೊಡೆಯುತ್ತೆ, ಕೈಗೆ ಮುಖಕ್ಕೆ ತಾಕ್ತಕ್ಕಂಥ ತುಂಬಾನೇ ತೊಂದರೆ ಇರುತ್ತೆ. ಸೊ ಹಾಗಾಗಿ ಬಿಸಿ ಎಣ್ಣೆಯಲ್ಲಿ ಈ ಒಂದು ಈರುಳ್ಳಿನ ಫಸ್ಟ್ ಬ್ಯಾಚ್ ಹಾಕ್ಬೇಕಂತಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬಿಟ್ಟು ಈ ಒಂದು ಈರುಳ್ಳಿನ ಹಾಕಿ. ಇದು ಬಂದ್ಬಿಟ್ಟು ಜಾಗ್ರತೆಯ ಒಂದು ಕ್ರಮ. ಇದು ಹೊಸಬ್ರು ಮತ್ತೆ ಬಿಗಿನರ್ಸ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಾದ ನಂತರ ಇನ್ನ ಒಂದು ಹಿಡಿಯನ್ನು ಸಹ ನಾನು ಹಾಕೊಳ್ತೇನೆ.
ಈಗ ಆಯಿಲ್ ಟೆಂಪರೇಚರ್ ಏನಾಗುತ್ತೆ, ಇದು ಹಾಕಿದ ತಕ್ಷಣ ಆಯಿಲ್ ಟೆಂಪರೇಚರ್ ಕಮ್ಮಿ ಆಗಿರುತ್ತೆ. ಸೊ ಹಾಗಾಗಿ ಫ್ಲೇಮ್ ಅನ್ನ ಜಾಸ್ತಿ ಮಾಡ್ಬಿಟ್ಟು ಸೊ ಈಗ ಇದನ್ನ ಇದೇ ರೀತಿ ಕುಕ್ ಆಗ್ಲಿಕ್ಕೆ ಬಿಡ್ಬೇಕಾಗತ್ತೆ ನಾವು. ಈಗ ಸುಮಾರು ಒಂದು 2ರಿಂದ 3 ನಿಮಿಷ ಆಗಿದೆ. ಈಗ ಕೈಯಲ್ಲಿ ಕ್ಲೀನ್ ಆಗಿ ಇದನ್ನ ಕೈ ಆಡಿಸಬಹುದು. ನೋಡಿ, ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು ಅನ್ನೋದು ಇದೇ ಕಾರಣಕ್ಕೆ. ನೋಡಿ, ಆನಿಯನ್ಸ್ ಫ್ರೀ ಆಗಿ ರೀತಿ ಫ್ಲೋ ಆಗ್ತಾ ಇದೆ. ಸೊ ಆನಿಯನ್ಸ್ ಫ್ರೀ ಫ್ಲೋ ಆಗೋದ್ರಿಂದ ಏನಾಗುತ್ತೆ, ಇದು ಜಲ್ದಿ ಕುಕ್ ಆಗುತ್ತೆ ಮತ್ತೆ ಎಣ್ಣೆ ಜಾಸ್ತಿ ಹೀರೋದಿಲ್ಲ. ನೀವು ಈಗ ಗಮನಿಸಬಹುದು, ಸುಮಾರು ಇವಾಗ ಒಂದು 7ರಿಂದ 8 ನಿಮಿಷಗಳ ಕಾಲ ಇದು ಫ್ರೈ ಆಗ್ತಾ ಇದೆ ಆನ್ ಎ ಹೈ ಫ್ಲೇಮ್. ಈಗ ನೋಡಿ, ಈರುಳ್ಳಿ ಎಲ್ಲ ಯಾವ ಲೆವೆಲ್ ಕಲರ್ ಟರ್ನ್ ಆಗಿದೆ ಅಂದ್ಬಿಟ್ಟು ನೋಡಿ, ಈ ಮಟ್ಟಕ್ಕೆ ಟರ್ನ್ ಆಗಿದೆ. ಅಂದ್ರೆ ಇವಾಗ ಇನ್ ಸ್ವಲ್ಪ ಹೊತ್ತಿಗೆ ಇದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋದಕ್ಕೆ ಟರ್ನ್ ಆಗುತ್ತೆ. ಕೆಲವು ಕಡೆ ವೈಟ್ ಇಶ್ ಇದೆ, ಕೆಲವು ಕಡೆ ರೆಡಿಶ್ ಆಗಕ್ಕೆ ಶುರು ಆಗ್ತಾ ಇದೆ. ಈಗ ನೀವು ಸ್ವಲ್ಪ ಫ್ಲೇಮ್ ಅನ್ನ ಕಮ್ಮಿ ಮಾಡ್ಕೊಳ್ಳಿ, ಯಾಕಂದ್ರೆ ಇದ್ರದ ಕಲರ್ ಅಂತಕ್ಕಂಥದ್ದು ಈವನ್ ಆಗಿ ಎಲ್ಲಾ ಕಡೆ ಬರ್ತಾ ಇರುತ್ತೆ. ಮತ್ತೆ ಇನ್ನೂ ಒಂದು ಟ್ರಿಕ್ ಏನಂತ ಹೇಳಿದ್ರೆ, ಈ ಒಂದು ಈರುಳ್ಳಿನ ನೋಡಿ, ಈ ತರ ಸರ್ಕಲ್ ಅಲ್ಲಿ ಒಂಥರ ಕ್ಲಾಕ್ ವೈಸ್ ಅಲ್ಲೇ ಇದನ್ನ ನೀವು ರೌಂಡ್ ಆಗಿ ಇದನ್ನ ಈ ತರ ಸುತ್ತುತ್ತಾ ಇದ್ರೆ ಈವನ್ ಕಲರ್ ಅಂತಕ್ಕಂಥದ್ದು ಬರುತ್ತೆ, ಎಲ್ಲೂ ಸಹ ಸೀದ್ ಹೋಗೋದಿಲ್ಲ. ನೋಡಿ, ಆನಿಯನ್ಸ್ ಇನ್ನೇನೊಂದು 1 ಮಿನಿಟ್ ಅಲ್ಲಿ ಪರ್ಫೆಕ್ಟ್ ಆಗಿ ಇದೆಲ್ಲ ಕುಕ್ ಆಗುತ್ತೆ. ಅದು ನೆಕ್ಸ್ಟ್ ಪ್ರಿಪರೇಷನ್ ಏನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ದೊಡ್ಡ ಪಾತ್ರೆಯಲ್ಲಿ ಈ ತರ ಒಂದು ಟಿಶ್ಯೂ ಪೇಪರ್ಸ್ ನ ಹಾಕ್ಬಿಟ್ಟು ಅಥವಾ ಅಬ್ಸಾರ್ಬೆಂಟ್ ಪೇಪರ್ ನ ಹಾಕ್ಬಿಟ್ಟು ಇದನ್ನ ರೆಡಿ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ಇಂಡಿಕೇಶನ್ ಅಂತ ಹೇಳಿದ್ರೆ, ನೀವು ಮೊದಲಿಗೆ ನೋಡ್ತಾ ಇದ್ರೆ ಈ ಆನಿಯನ್ಸ್ ಹಾಕಿದ ತಕ್ಷಣ ಎಷ್ಟು ಬಬಲ್ಸ್ ಬರ್ತಾ ಇತ್ತು ಅಂದ್ಬಿಟ್ಟು, ಈಗ ನೋಡಿ ಎಲ್ಲೂ ಸಹ ಬಬಲ್ಸ್ ಕಾಣ್ತಾ ಇಲ್ಲ. ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಇದರಲ್ಲಿ ನೀರಿನ ಅಂಶ, ತೇವಾಂಶ ಎಲ್ಲ ಹೋಗ್ಬಿಟ್ಟಿದೆ ಅಂತ ಅರ್ಥ. ನಾ ಹೇಳಿದ್ನಲ್ಲ, ಈ ತರ ಕಾನ್ಸಂಟ್ರಿಕ್ ಸರ್ಕಲ್ಸ್ ಅಲ್ಲಿ ಇದನ್ನ ತಿರುಗಿಸ್ತಾ ಇರಿ. ಸೊ ಅವಾಗ ಈವನ್ ಕಲರ್ ಅಂತಕ್ಕಂಥದ್ದು ಬರುತ್ತೆ ಆನಿಯನ್ಸ್ಗೆ. ಇದೆಲ್ಲ ಪ್ರಾಕ್ಟೀಸ್ ಅಷ್ಟೇ ಕಣ್ರಿ. ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವೆಲ್ಲ ಪರ್ಫೆಕ್ಟ್ ಆಗ್ಬಿಡ್ತೀರಾ. ಈ ಟಿಪ್ ಎಂತದಪ್ಪ ಅಂತ ಹೇಳಿದ್ರೆ, ನೋಡಿ, ಆನಿಯನ್ಸ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಟರ್ನ್ ಆಗ್ತಾ ಇದೆ, ಇನ್ ಸ್ವಲ್ಪ ಆಗುತ್ತೆ, ಇನ್ನೊಂದು 50 ಸೆಕೆಂಡ್ಸ್ ಅಲ್ಲಿ ಅನ್ನೋ ಟೈಮಲ್ಲಿ ಇದನ್ನ ತಗೊಂಡ್ಬಿಡಿ. ಯಾಕಂತ ಹೇಳಿದ್ರೆ ಆನಿಯನ್ಸ್ ಹೈ ಹೀಟ್ ಅಲ್ಲಿ ಕುಕ್ ಆಗ್ತಾ ಇರುತ್ತೆ. ಈ ಕುಕ್ ಆಗ್ತಿರ್ಬೇಕು ಅಂತ ಹೇಳಿದ್ರೆ ನಿಮ್ಗೇನಾಗುತ್ತೆ, ಆನಿಯನ್ಸ್ ರೆಸಿಡ್ಯೂಯಲ್ ಹೀಟ್ ನ ಜಾಸ್ತಿ ಹೊತ್ತು ಹಿಡಿದಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಕಂಪ್ಲೀಟ್ ಗೋಲ್ಡನ್ ಬ್ರೌನ್ ಮಾಡ್ಬಿಟ್ಟು ಹೊರಗೆ ತೆಗೆದ್ರೆ ಆ ರೆಸಿಡ್ಯೂಯಲ್ ಹೀಟ್ ಅಲ್ಲಿ ಇನ್ನ ಒಂದ್ 2 ಶೇಡ್ ಕುಕ್ ಆಗ್ಬಿಟ್ಟು ಅದು ಕಪ್ಗೆ ಹೋಗ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ 2 ಶೇಡ್ ಕಲರ್ ಮುಂಚೆನೆ ನಾವು ಹೊರಗೆ ತೆಗಿಬೇಕು. ಕಾರಣ ಅಂತ ಹೇಳಿದ್ರೆ ರೆಸಿಡ್ಯೂಯಲ್ ಹೀಟ್ ಅಲ್ಲೇ ಈ ಆನಿಯನ್ಸ್ ಇನ್ನ ಒಂದ್ 2 ಶೇಡ್ ಕುಕ್ ಆಗುತ್ತೆ. ನೋಡಿ, ಈಗ ಇದೆಲ್ಲ ಕರೆಕ್ಟ್ ಕಲರ್ ಬಂದಿದೆ, ಈಗ ಕಾಣಿಸ್ತಾ ಇದೆಲ್ಲ, ಇಷ್ಟು ಪರ್ಫೆಕ್ಟ್ ಆಗಿದೆ ನನಗೆ. ಸೊ ಈಗ ತೆಗೆದುಕೊಂಡ್ಬಿಡ್ತೇನೆ ನಾನು. ನೋಡಿ, ಇವಾಗ ಇದೆಲ್ಲ ಆನಿಯನ್ಸ್ ನ ಈ ರೀತಿ ಕರೆಕ್ಟ್ ಆಗಿ ತೆಗೆದಿದ್ದಾಗಿದೆ. ಸೊ ಇದನ್ನ ಹಿಂಗ್ ಪ್ರೆಸ್ ಮಾಡ್ಕೊಳ್ಳಿ, ಎಕ್ಸೆಸ್ ಆಯಿಲ್ ಎಲ್ಲ ಹಿಂಗ್ ಕೆಳಗಡೆ ಬಂದ್ಬಿಡುತ್ತೆ. ನೋಡಿ, ಈ ರೆಸಿಡ್ಯೂಯಲ್ ಹೀಟ್ ಅಲ್ಲೇ ಈ ಆನಿಯನ್ಸ್ ಅಂತಕ್ಕಂಥದ್ದು ಕುಕ್ ಆಗಕ್ಕೆ ಶುರು ಆಗುತ್ತೆ. ಸೊ ಈಗ ತಕ್ಷಣಕ್ಕೆ ಇದನ್ನ ಏನ್ ಮಾಡುವ ಅಂತ ಹೇಳಿದ್ರೆ, ಈ ತರ ಒಂದು ಪೇಪರ್ ಟವಲ್ ಹಾಕಿರ್ತಕ್ಕಂಥ ಪ್ಲೇಟ್ ಅಲ್ಲೇ ಇದನ್ನ ಹಾಕೊಂಡ್ಬಿಟ್ಟು ಇದನ್ನ ಫಸ್ಟ್ ಈ ರೀತಿ ದೊಡ್ಡದಾಗಿ ಸ್ವಲ್ಪ ಹರಡಿಸ್ಕೊಂಡ್ಬಿಡೋಣ. ಈಗ ಇದು ತಣ್ಣಗಾದ್ರೆ ಪರ್ಫೆಕ್ಟ್ ಕಲರ್ಗೆ ಬಂದ್ಬಿಡುತ್ತೆ. ಈರುಳ್ಳಿ ಫ್ರೈ ಮಾಡಿದಿರ ತಾನೆ, ಇವಾಗೆಲ್ಲ ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ. ಇದು ತೆಗೆದಿದ ತಕ್ಷಣ ಒಂದು ಪ್ಲೇಟ್ ಅಲ್ಲಿ ಇದನ್ನ ಹರಡಿಸ್ಬೇಕು. ಕಾರಣ ಏನಂತ ಹೇಳಿದ್ರೆ, ಅದರಲ್ಲಿ ಹೀಟ್ ಇರ್ತಕ್ಕಂಥದ್ದು ಜಲ್ದಿ ಎಸ್ಕೇಪ್ ಆಗಿದ್ರೆ ಇದು ಜಲ್ದಿ ಕೂಲ್ ಡೌನ್ ಆಗುತ್ತೆ, ಜಲ್ದಿ ಕ್ರಿಸ್ಪಿ ಫ್ರೈ ಆಗುತ್ತೆ. ಹಾಗೆ ಬಿಟ್ಟಿದ್ದೀರ ಅನ್ಕೊಳ್ಳಿ, ನಾನು ಆಗ್ಲೇ ಹೇಳಿದ್ನಲ್ಲ, ರೆಸಿಡ್ಯೂಯಲ್ ಹೀಟ್ ಅಲ್ಲಿ ಇದಕ್ಕೆ ಕಪ್ಪಗಾಗಕ್ಕೆ ಶುರು ಆಗ್ಬಿಡುತ್ತೆ. ಯಾವುದೇ ಫ್ರೈಡ್ ಆನಿಯನ್ಸ್ ಅಲ್ಲಿ ಅದಕ್ಕೆ ತುಂಬಾ ದೊಡ್ಡ ಎನಿಮಿ ಅಂತ ಹೇಳಿದ್ರೆ ಹೀಟ್ ಒಂದೇ. ಜಾಸ್ತಿ ಹೀಟ್ ಆಗ್ಬಿಟ್ರೆ ಏನಾಗುತ್ತೆ, ಬ್ಲ್ಯಾಕ್ ಟರ್ನ್ ಆಗ್ಬಿಡುತ್ತೆ. ನೆನ್ಪಿಟ್ಕೊಡಿ, ಬರಿಸ್ತಾ ಅಥವಾ ಫ್ರೈಡ್ ಆನಿಯನ್ಸ್ ಬ್ರೌನಿಶ್ ಕಲರ್ ಅಲ್ಲಿ ಇದ್ರೆ ಸ್ವೀಟ್ ಅಂಡ್ ಬ್ಯೂಟಿಫುಲ್ ಟೇಸ್ಟ್ ಇರುತ್ತೆ. ಅದೇ ಬ್ಲ್ಯಾಕ್ ಬಂದ್ರೆ ಕಹಿ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ನಾನು ಇಷ್ಟು ಸತಿ ಇದನ್ನ ಹೇಳ್ತಾ ಇದ್ದೀನಿ. ಇದೇ ತರ ನಾನು ಇನ್ನ ಒಂದ್ 2 ಬ್ಯಾಚಸ್ ಅನ್ನ ನಾನು ಮಾಡ್ಕೊಳ್ತೀನಿ. ನೆನಪಿರ್ಲಿ, ಸ್ವಲ್ಪ ದೂರದಿಂದ ಈ ಒಂದು ಈರುಳ್ಳಿಯನ್ನ ಹಾಕಿ ಮಿತ್ರರೇ, ನೀವು ನೋಡಬಹುದು ಈ ಒಂದು ಫ್ರೈಡ್ ಆನಿಯನ್ಸ್ ನ ಸ್ಟೋರ್ ಮಾಡ್ತಕ್ಕಂಥ ತುಂಬಾನೇ ಈಸಿ. ಯಾವುದೇ ಒಂದು ಏರ್ ಟೈಟ್ ಕಂಟೈನರ್ ಅಥವಾ ಜಿಪ್ ಲಾಕ್ ಬ್ಯಾಗ್ ಅಲ್ಲಿ ಸಹ ನೀವು ಹಾಕ್ಬಿಟ್ಟು ಇಡಬಹುದು. ಚಳಿಗಾಲದಲ್ಲಂತೂ ಇಲ್ಲಿ ಫ್ರಿಡ್ಜ್ ಅಲ್ಲಿ ಇಡೋ ಅವಶ್ಯಕತೆನೂ ಇಲ್ಲ. ಜಸ್ಟ್ ಒಂದು ಜಿಪ್ ಲಾಕ್ ಬ್ಯಾಗ್ ಅಲ್ಲಿ ಹಾಕ್ಬಿಟ್ಟು ಪಕ್ಕಕ್ಕೆ ಇಟ್ಟರು ಸಹ ಅದು ಕೆಡುವುದಿಲ್ಲ, ಯಾಕಂದ್ರೆ ನೀರಿನ ಅಂಶ ಇರುವುದೇ ಇಲ್ಲ. ಬಟ್ ನೀವು ಸಮ್ಮರ್ ಅಲ್ಲಿ ಏನಾದ್ರೂ ನೀವು ಇದೇ ರೀತಿ ನೀವು ಮಾಡಿ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ಜಿಪ್ ಲಾಕ್ ಪೌಚ್ ಅಲ್ಲಿ ಹಾಕ್ಬಿಟ್ಟು ಕೆಳಗಡೆ ಫ್ರಿಡ್ಜ್ ಅಲ್ಲಿ ಹಾಕಿ ಏನು ಕೆಡುವುದಿಲ್ಲ. ಅದ್ರಲ್ಲಿ ಯಾಕಂದ್ರೆ ಕೆಡ್ತಕ್ಕಂಥ ಅಂಶ ಎಂತದ್ದು ಇರುವುದಿಲ್ಲ. ಹಾಗಾಗಿ ಬರಿಷ್ಠನ ಯಾಕೆ ಮಾಡಿ ಇಟ್ಕೊಳ್ತೀವಿ ನಾವು ಅಂತ ಹೇಳಿದ್ರೆ ಕೆಲಸ ತುಂಬಾನೇ ಈಸಿ ಆಗ್ಬಿಡುತ್ತೆ. ಫಾರ್ ಅನ್ ಎಕ್ಸಾಂಪಲ್, ನೀವು ಯಾವ್ದಾದ್ರು ಒಂದು ಮಸಾಲೆ ಮಾಡ್ತೀರಾ, ಮಸಾಲೆ ಮಾಡ್ಬೇಕಂತ ಹೇಳಿದ್ರೆ ಇದನ್ನ ಫ್ರೈಡ್ ಆನಿಯನ್ಸ್ ನ ಮಸಾಲೆ ಮಿಕ್ಸಿ ಜೊತೆ ಸ್ವಲ್ಪ ಹಾಕೊಳ್ಳಿ, ಬ್ಯೂಟಿಫುಲ್
ಆಲ್ರೆಡಿ ಯಾವ್ದಾದ್ರು ಕಡಾಯಿ ಮಸಾಲ ಮಾಡ್ತೀರಾ ಅದ್ರ ಜೊತೆ ಒಂದು ಮಸಾಲ ಪೇಸ್ಟ್ ಮಾಡ್ತೀವಲ್ಲ ಅದ್ರ ಜೊತೆ ಸ್ವಲ್ಪ ಹಾಕಿದ್ರೆ ಅಲ್ಲೂ ಕೂಡ ಬ್ಯೂಟಿಫುಲ್ ಟೇಸ್ಟ್. ನೀವು ಬಿರಿಯಾನಿ ಮಾಡ್ತೀರಾ ಲಾಸ್ಟ್ ಎಂಡ್ ಸ್ಟೇಜ್ ಅಲ್ಲಿ ಒಂದ್ ಸ್ವಲ್ಪ ಮೇಲ್ಗಡೆ ಈ ಒಂದು ಬರಿಸ್ತಾ ಹಾಕಿದ್ರೆ ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್ ಟೇಸ್ಟ್. ಆಗ್ಲೇ ಹೇಳಿದೆ 1:1 ರೇಷಿಯೋದಲ್ಲಿ ನೀವು ಎಣ್ಣೆನ ತಗೊಳ್ಳಿ ಅಂದ್ಬಿಟ್ಟು. ಇನ್ ಮಿಕ್ಕಿರ್ತಕ್ಕಂಥ ಎಣ್ಣೆನ ಏನ್ ಮಾಡೋದು ಗುರು ಇಷ್ಟೊಂದು ಅಂತ ನೀವು ಕೇಳ್ತಿರ್ಬೋದು. ಅಲ್ಲೇ ಇರೋದು ಕಣ್ರಿ, ಈ ಎಣ್ಣೆ ಇರುತ್ತೆ ನೋಡಿ, ಆನಿಯನ್ಸ್ ಫ್ರೈ ಮಾಡಿರ್ತಕ್ಕಂಥ ಎಣ್ಣೆ ಏನಿರುತ್ತೆ ಗೊತ್ತಾ, ಎಷ್ಟು ಟೇಸ್ಟಿ ಆಗಿರುತ್ತೆ ಗೊತ್ತಾ. ತುಪ್ಪ ಕೂಡ ಇದ್ರ ಮುಂದೆ ಫೇಲು ಕೆಲವು ರೆಸಿಪೀಸ್ಗೆ. ಎಸ್ಪೆಷಲಿ ನೀವು ಯಾವ್ದನ್ನ ಬಿರಿಯಾನಿ ಮಾಡ್ತಿದ್ರೆ ಅನ್ಕೊಳ್ಳಿ, ಈ ಫ್ರೈಡ್ ಆನಿಯನ್ ಮಾಡಿರ್ತಕ್ಕಂಥ ಆಯಿಲ್ ನ ಯೂಸ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ. ಅಷ್ಟೇ ಯಾಕೆ, ಯಾವ್ದಾದ್ರು ಒಂದು ನಾನ್ ವೆಜ್ ಆಗಿರ್ಬೋದು ಅಥವಾ ಕಡಾಯಿ, ಎಸ್ಪೆಷಲಿ ಕಡಾಯಿ ರೆಸಿಪೀಸ್ ಇರುತ್ತೆ ನೋಡಿ, ಅದಕ್ಕೂ ಸಹ ಈ ಒಂದು ಫ್ರೈಡ್ ಆನಿಯನ್ಸ್ ನ ಆಯಿಲ್ ನ ಯೂಸ್ ಮಾಡಿ ಅದ್ರ ಟೇಸ್ಟ್ ಡಬಲ್ ಟ್ರಿಪಲ್ ಆಗುತ್ತೆ. ಅಷ್ಟು ಬ್ಯೂಟಿಫುಲ್ ಇರುತ್ತೆ ಈ ಒಂದು ಎಣ್ಣೆ, ಅಷ್ಟು ಯೂಸ್ಫುಲ್. ಸೊ ಹಾಗಾಗಿ ಈ ಎಣ್ಣೆನ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ತುಂಬಾನೇ ಉಪಯೋಗಕ್ಕೆ ಬರುತ್ತಿದೆ. ನೋಡಿದ್ರಲ್ಲ, ಈ ಒಂದು ಎಲ್ಲಾ ಟಿಪ್ಸ್ ಅಂಡ್ ಟ್ರಿಕ್ಸ್ ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪರ್ಫೆಕ್ಟ್ ಬರಿಸ್ತಾ ನೀವು ಫಸ್ಟ್ ಟೈಮ್ ಅಲ್ಲೇ ಮಾಡ್ತೀರಾ. ಇದು ನನ್ನ ಗ್ಯಾರಂಟಿ ನಿಮಗೆ.